ಎಎಂಎಸ್ ನ್ಯೂಸ್‌ಗೆ ಸ್ವಾಗತ. ನಾನು ನಜೀರ್ ಚೌರ್ಗಸ್ತಿ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಇಂದು ತಾಳಿಕೋಟೆಯಲ್ಲಿ ಚಾಲಕರು ಸರಿಯಾಗಿ ಕಾರು ಮತ್ತು ಜೀಪ್ ನಿಲ್ಲಿಸಲಿಕ್ಕೆ ಸರಿಯಾಗಿ ಜಾಗ ಇಲ್ಲಂತ ಈ ಸಂದರ್ಭದಲ್ಲಿ ಚಾಲುಕ್ಯರ ಒಕ್ಕೂಟರ ಸಂಘ ಜಿಲ್ಲಾಧ್ಯಕ್ಷರು ಹಾಗೂ ತಾಳಿಕೋಟೆ ಚಾಲಕರ ಭಾಗವಹಿಸಿದ್ದರು. ವರದಿ ನಜೀರ್ ಚೌರಗಸ್ತಿ, ತಾಳಿಕೋಟೆ. ನಮಗೆ ಜಾಗ ಬೇಕು. ಮೊನ್ನೆ ತಹಸೀಲ್ದಾರ್ ಸಾಹೇಬನ ಜೊತೆ ಮಾತಾಡಿದ್ವಿ, ಅವನು ಮಾಡ್ತಾ ಇಲ್ಲ. SP ಸಾಹೇಬನ ಜೊತೆ ಮಾತಾಡಿದ್ವಿ, ನೀವು ಲೇಟು ಕೊಡಿ ಅಂತ ಲೇಟು ಕೊಟ್ಟಿವಿ. ಅಲ್ಲಿಂದ ಏನು ನಮ್ಮ ಕೆಲಸನೂ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಸ್ವಾಮಿ ಅಣ್ಣರ ಜೊತೆ ಮಾತಾಡಿದ್ವಿ. ನಿಮ್ಮ ಸಂಘಟನೆಯಲ್ಲಿ ಮನವಿ ಕೊಟ್ಟಿರಿ? ಮನವಿ ಕೊಟ್ಟಿವಿ. ಪುರಸಭೆ ಕೊಟ್ಟರೆ ಆನಂದ ನಮ್ಮ ಕರ್ನಾಟಕ ಚಾಲಕ ಒಕ್ಕೂಟ ರಾಜ್ಯಾಧ್ಯಕ್ಷ ನಮ್ಮ ನಾರಾಯಣಸ್ವಾಮಿ ಅಣ್ಣರು ಅವ್ರಿಗೆ ಗಮನ ತಂದಿವಿ. ಇಲ್ಲ ನಾವು ಮಾತಾಡ್ತೀನಿ, ಏನು ನಿಮ್ಮ MLA ಜೊತೆ ಮಾತಾಡ್ತೀನಿ, ಮತ್ತು ನಿಮ್ಮ ಅಧಿಕಾರಿಗಳು ಇದಾರಲ್ಲ ಎಲ್ಲ ಜೊತೆ ಮಾತಾಡ್ಬಿಟ್ಟು ಅದೇನೈತೆ ಜಾಗ ಇಸ್ಕೊಡ್ರಿ ಅಂತ ಹೇಳ್ಯಾರ. ಟೋಟಲ್ ಎಷ್ಟು ಗಾಡಿ ಅದಾವನ್ರಿ ಇಲ್ಲಿ? ಇಲ್ಲಿ ಒಂದು 200 ಮ್ಯಾಗ್ ಇದಾವೆ ಗಾಡಿ. ಎಲ್ಲ ಬೋರ್ಡ್ ಗಾಡಿ ಎಲ್ಲ ಬ್ಯಾಡ್ಜ್ ಇದ್ರು ಡ್ರೈವರ್ ಡ್ರೈವರ್ಗಳು ಬೇರೆ ಕೆಲಸ ಯಾವುದೂ ಇಲ್ಲ. ಇದೇ ಡ್ರೈವರ್ಕಿನೇ ಮಾಡ್ತಾರೆ. ಈಗ ಮುಂದಿನ ನಿರ್ಧಾರ ಏನ್ ತಗೋಬೇಕು? ಎಲ್ಲೇ ಆಗ್ಲಿ ಒಂದು ಜಾಗ ಕೊಡ್ಬೇಕು. ಅದು ಮೇನ್ ಎಲ್ಲಿ ಚಲೋ ಪ್ಲೇಸ್ ಇದ್ದಲ್ಲಿ ಬೇಕು ನಮ್ಗೆ. ಸರ್ಕಾರ ಇರೋದ್ರಾಗ ಕೊಡ್ಬೇಕು, ಏನು ಮುಂದಿನ ಸರ್ಕಾರ ಇದೇ ಸರ್ಕಾರದ ಬೇಕು. ಮುಂದಿನ ಸರ್ಕಾರ ಯಾವ BJP ಆತದೋ, ಕಾಂಗ್ರೆಸ್ ಆತೋ, JDS ಆತದೋ, ಅವ್ ಮುಂದೆ ಯಾವ ಕೊಡ್ತಾವ ಅಂತ ನಂಬಿಕೆ ಇಲ್ಲ ನಮ್ಗೆ. ಇದೇ ಸರ್ಕಾರ ಮೇಲೆ ನಂಬಿಕೆ ಇಲ್ಲ. ಮುಂದೆ ಎಲ್ಲಿ ನಂಬಿಕೆ ಐತೆ ನಮ್ಗೆ? ಅದಕ್ಕೆ ಇವಾಗ ನಮ್ಗೆ ಏನದು IB ಮುಂದೆ ಅಲ್ಲಿ ಜಾಗ ಕೊಟ್ಟು ನಮ್ಗೆ ಒಳ್ಳೇದು. ಯಾಕಂದ್ರೆ ಜನ ಪಬ್ಲಿಕ್ ಭಾಳ ಐತಿ. ಪಬ್ಲಿಕ್ ಇದ್ದಲ್ಲಿ ಜಾಗ ಕೊಟ್ಟು ನಮ್ಗೆ ಗಾಡಿ ದಿವಸ ಬಾಡಿಗೆ ಹೋಗ್ತಾವ. ನಮ್ಗೆ ಎಲ್ಲ ಅನುಕೂಲ ಆಗುತ್ತೆ, ಜಾಗಗಳಿಗೆ ಅನುಕೂಲ ಆಗುತ್ತೆ. ಎಲ್ಲೇ ಒಂದು ಸಂಧ್ಯಾ ಕೊಟ್ಟಿಗೆಸಿ ನೀವು ದಿವಸ ಬಾಡಿಗೆ ಹೋಗಿದ್ರೆ ಯಾವಾಗ ಹೋಗಕ್ಕಾಗಲ್ಲ. ಅದಕ್ಕೆ ಇದೊಂದು ಮನವಿ ಮಾಡ್ತಾ ಇದೀವಿ. ಜಗದೀಶ್ ಗುಡಿಮನಿ ಅಂತ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಕುಂಬಾರ್ ಕಾಶಿನಾಥ್ ಅಂತ. ಏನ್ ಮಾಡ್ತೀರಿ ನೀವು? ನಾವು ಡ್ರೈವರ್ಕಿ ಮಾಡ್ತೀವಿ. ಎಷ್ಟು ವರ್ಷ ಆಯ್ತು? ನಾನು 32 ವರ್ಷ ಆಯ್ತು. 32 ವರ್ಷ. ಎಷ್ಟು ಗಾಡಿ ಅದಾವ್ರಿ ಟೋಟಲ್ ಇಲ್ಲಿ? ಇಲ್ಲಿ ಟೋಟಲ್ ಒಂದು 200 ನಮ್ಮ ಮಂದಿ ಡ್ರೈವರ್ಗಳು ದುಡಿತಾರೆ. 200 ಮಂದಿ ರೀ? ಹೌದ್ರಿ. ಎಲ್ಲರೂ ಬ್ಯಾಡ್ಜ್ ಇದ್ದವ್ರು? ಎಲ್ಲರೂ ಬ್ಯಾಡ್ಜ್ ಇದ್ದವ್ರಿ. ಹಿಂಗಾಗಿ ನಮ್ಗೆ ಏನೂ ಅನುಕೂಲ ಇಲ್ಲ ಇಲ್ಲಿ ನಮ್ಮ ತಾಳಿಕೋಟೆ ಒಳಗೆ. ಮತ್ತು ಎಲ್ಲ ವಾಸು ಮಾಲಕರು ಅವರು ಇದರಿಂದ ಮುನ್ಸಿಪಾಲ್ಟಿಲಿಂದ ನಮ್ಗೆ ಜಾಗ ತೋರ್ಸ್ಯಾರ. ಹೌದ್ರಿ, ಇದು ಪರ್ಮಿಟ್ ತೋರ್ಸ್ಯಾರ? ಇದನ್ನ ಮುಂದೆ ತಾತ್ಕಾಲಿಕ ಅಂತ ಕೊಟ್ಟಾರಿ ನಮ್ಗೆ. ಅದು ಮುಂದೆ ನಮ್ಗೆ ಚಲೋ ಮಾಡಿ ಎಲ್ಲಾರ ಒಂದು ಜಾಗ ಚಲೋ ತೋರಿಸಿ ಮಾಡ್ತೀನಿ ಅಂತ ಅಂದಾರೆ. ಶಾಸಕರ ಗಮನಕ್ಕೆ ತಂದಿರೇನ್ರಿ? ಶಾಸಕರ ಗಮನಕ್ಕೆ ಅಂದ್ರೆ ನಮ್ಗೆ ಕೇರ್ಲೆಸ್ ಮಾಡ್ಯಾರ ಅವರು. ಕೇರ್ಲೆಸ್ ಈಗ ಏನೈತಿ, ಇನ್ನೂ ಒಂದು ತಿಂಗಳದಾಗ ಸರ್ಕಾರನೇ ಇರಂಗಿಲ್ಲ. ಮತ್ತು ನಿಮ್ಗೆ ಈಗ ಯಾವಾಗ ಶಾಸಕರ ಆಶ್ವಾಸನೆ ಯಾವಾಗ ಕೊಟ್ಟಾರ, ಮತ್ತು ನಿಮ್ಗೆ ಯಾವಾಗ ಮುಂದೆ ಯಾವಾಗ ತೋರಿಸ್ತಾರೆ? ವಾಸು ಮಾಲಕರು ಮತ್ತು ಶಂಕರಮುಖ್ಯ ಮತ್ತು ಕಾಂಗ್ರೆಸ್ ಒಂದಿಬ್ಬರು ಒಂದಿಷ್ಟು ಮಂದಿ ಹೇಳ್ಯಾರಿ. ಅವ್ರ ವಿಶ್ವಾಸ ಮೇಲೆ ನಾವು ದುಡ್ಕೊಂಡ್ ತಿನ್ನಕತ್ತೀವ್ರಿ ಇಲ್ಲಿ. ಈಗ ಮುಂದಿನ ತೀರ್ಮಾನ ಏನ್ ಮಾಡ್ರಿ? ಮುಂದಿನ ತೀರ್ಮಾನ ಏನಿಲ್ರಿ, ಇಂತ ಮಾಡ್ಬೇಕಂತ ನಾವು ಬೇಡ್ಕೋತೀವ್ರಿ ಅಷ್ಟೇ ರೀ. ಶಾಸಕರು? ಶಾಸಕರು ಎಲ್ಲರಿಗೆ ಒಟ್ಟ ನಮ್ಗ ಒಂದು ದುಡ್ಕೊಂಡ್ ತಿನ್ನಕ ಒಂದ್ ದಾರಿ ರೀ. ನಮ್ಗ 70 ಮಂದಿ ಎಲ್ಲರೂ ಜಾಗ ಎಲ್ಲಿ ಕೊಟ್ರ ಸೂಕ್ತ ಆಗುತ್ತೆ ನಮ್ಗೆ. ಎಲ್ಲಾರು ಒಟ್ಟ ಇಲ್ಲಿ ಎಲ್ಲಾರು ಒಟ್ಟ ಕೊಡಿ ಒಂದ್ ಪರ್ಮಿಟ್ ಕೊಡಂತ ಕೊಡ್ಬೇಕು ಜಾಗ ರೀ. ಪರ್ಮಿಟ್ ಅಂದ್ರೆ ಆಸರೆ ಆ ಕಡೆ ನಾವು ಜನರಿದ್ದಲ್ಲಿ ಇರ್ಬೇಕಲ್ಲ ನಾವು. ಈಗ ಲಾಜ್ ಆಯ್ತು, ಈಗ ದವಾಖಾನೆ ಆಯ್ತು, ಇಂತಲ್ಲಿ ಇದ್ದರೆ ನಮ್ಗೆ ಅನುಕೂಲ. ನಮ್ಗ ಈ ಕಡೆ IB ಕಡೆ ಕೊಡುವಂತಿರು, ಏನು ಸಂಗಮ್ ಲಾಜಿನ ಕಡೆ ಕೊಡುವಂತಿರು? ನಮ್ಗೆ IB ಕಡೆ ಎಲ್ಲ ಕಡೆ ಹೋಗ್ಯಾವ್ರಿ ನಾವು. ಸಂಗಮ್ ಲಾಜ್ ಮುಂದೆ ಹೋಗ್ಯಾವ್ರಿ, ಅಲ್ಲಿನೂ ಸಿಕ್ಕಿಲ್ಲ, IB ಮುಂದೆನೂ ಸಿಕ್ಕಿಲ್ರಿ. ಇಲ್ಲಿಗೆ ಒಂದ್ ತೋರ್ಸ್ಯಾರಿ, ಇಲ್ಲಿ ಬಂದು ಮೆಂಟ್ ಹಾಕೊಂಡ್ ಕೂತೇವ್ರಿ. ಅದ್ ಏನಾಗತ್ತ ಮುಂದಾಗತ್ತ ಅಂತ ಇಟ್ಟು ಕುಂತೇವ್ರಿ. ಸರಿ.